ಹೀಗೆ ಚಕ್ರವರ್ತಿ ಜೈಲಿನಲ್ಲಿ ಕೊರಗ್ತಾ ಕೂತಿದ್ರೆ ಮತ್ತೊಂದು ಕಡೆಯಲ್ಲಿ ಅಭಿನಯ ಚಕ್ರವರ್ತಿ ಹೊರಗಡೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ಕೇವಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಮಾತ್ರ ಅಲ್ಲ, ದರ್ಶನ್ ಫ್ಯಾನ್ಸ್ಗೆ ಹಾಗೂ ದರ್ಶನ್ಗೂ ಕೂಡ ಬಹಳಷ್ಟು ವಿಚಾರಗಳಲ್ಲಿ ನೇರವಾಗಿ ಅವರು ಏನನ್ನು ಹೇಳಿಲ್ಲ, ನೇರವಾಗಿ ಇದು ದರ್ಶನ್ಗೆ ಹೇಳಿದ್ದು ಅಂತೇಳಿ ಸುದೀಪ್ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಅವರ ಮಾತಿನ ಲೈನ್ ಸಾಗಿದಂತಹ ರೀತಿಯನ್ನು ಗಮನಿಸಿದಾಗ ಇದರಲ್ಲಿ ಬಹುಪಾಲು ದರ್ಶನ್ ಹಾಗೂ ದರ್ಶನ್ ಫ್ಯಾನ್ಸನ್ನು ಗುರಿ ಇಟ್ಟೇನೆ ಹೊಡೆದಂಗೆ ಕಾಣ್ತಾ ಇತ್ತು. ಯಾವ ಸ್ವರೂಪದಲ್ಲಿ ಸುದೀಪ್ ಮಾತಿನ ಬಾಣ ಪ್ರಯೋಗಿಸಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅಭಿಮಾನಿಗಳು ನಮ್ಮ ಪ್ರತಿಬಿಂಬ. ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ. ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ತಾಳಿದವನು ಬಾಳಿಯಾನು. ಸ್ಯಾಂಡಲ್ವುಡ್ನ ಬಾದ್ಶಾ, ಅಭಿಮಾನಿಗಳ ಪಾಲಿನ ಅಭಿನಯ ಚಕ್ರವರ್ತಿ, ಕಿಚ್ಚ ಅನ್ನೋ ಕೆಚ್ಚೆದೆಯ ಬಿರುದು ಪಡೆದಿರೋ ವೀರ ಬದಕರಿಗೆ ಇವತ್ತು ಜನ್ಮದಿನದ ಸಂಭ್ರಮ. 51ನೇ ವರ್ಷಕ್ಕೆ ಕಾಲಿಟ್ಟಿರೋ ಸುದೀಪ್ಗೆ ಅಭಿಮಾನಿಗಳ ಶುಭಾಶಯಗಳ ಸುರಿಮಳೆಯೇ ಆಗಿದೆ. ಜಯನಗರದ ಎಂಇಎಸ್ ಕ್ರೀಡಾಂಗಣದಲ್ಲಿ ಹುಟ್ಟುಹಬ್ಬವನ್ನ ದೊಡ್ಡ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ದಾರೆ. ಈ ವೇಳೆ ಕಿಚ್ಚ ಆಡಿದ ಒಂದೊಂದು ಮಾತು ದರ್ಶನ್ರನ್ನೇ ನೇರವಾಗಿ ಗುರಿ ಮಾಡಿ ಹೊಡೆದಂತಿತ್ತು. ತನ್ನ ಅಭಿಮಾನಿಗಳನ್ನ ಕೊಂಡಾಡಿ ಡಿ ಫ್ಯಾನ್ಸ್ಗೆ ಠಕ್ಕರ್. ಸುದೀಪ್ ಇವತ್ತು ಮಾತು ಮಾತಿಗೂ ಸಿಡಿಗುಂಡು ಸಿಡಿಸಿದ್ದಾರೆ. ನನ್ನ ಅಭಿಮಾನಿಗಳು ನನ್ನ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ, ಮಾಡೋದು ಇಲ್ಲ ಅಂತ ದರ್ಶನ್ರ ಸೆಲೆಬ್ರಿಟಿಗಳಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ. ಅಭಿಮಾನಿಗಳು ನಮ್ಮ ಪ್ರತಿಬಿಂಬ. ಇಲ್ಲಿ ನಾವು ಹೋದಲ್ಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದ್ರೆ ಇವರೇ ಕಾರಣ. ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ, ಮಾಡೋದಿಲ್ಲ. ಸಿನಿಮಾದಿಂದ ವ್ಯಕ್ತಿತ್ವದಲ್ಲಿ ಸಕ್ಸಸ್ ಆಗೋದಕ್ಕಾಗಲ್ಲ. ಸಿನಿಮಾ ರಂಗದಲ್ಲಿ ಸಕ್ಸಸ್ ಅನ್ನೋದನ್ನ ನಾನೊಬ್ಬನೇ ನೋಡಿದ್ದಲ್ಲ, ಎಲ್ಲ ಕಲಾವಿದರು ಕೂಡ ಸಕ್ಸಸ್ ಕಂಡಿದ್ದಾರೆ. ಆದ್ರೆ ವ್ಯಕ್ತಿತ್ವದಿಂದ ಸಕ್ಸಸ್ ಆಗಬೇಕು, ಅದಕ್ಕೆ ಸಿನಿಮಾ ಒಂದೇ ಸಾಕಾಗಲ್ಲ ಅನ್ನೋ ಮೂಲಕ ದರ್ಶನ್ರ ಪಟಾಲಂಗೆ ಮಾತಲ್ಲದೆ ಪಂಚ್ ಕೊಟ್ಟಿದ್ದಾರೆ. ಸಿನಿಮಾ ನಾವೆಲ್ಲರೂ ಮಾಡ್ತೀವಿ, ಸಕ್ಸಸ್ ನಾನು ಒಬ್ಬನೇ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿರುವಂತ ಎಷ್ಟೋ ಕಲಾವಿದರು, ದೊಡ್ಡ ದೊಡ್ಡ ಕಲಾವಿದರು, ಬಂದಂತ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ, ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ. ಆದ್ರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ. ನಮ್ಮ ಅಕ್ಕಪಕ್ಕ ಇರುವಂತ ನನ್ನ ಸ್ನೇಹಿತರು, ನನ್ನ ಕುಟುಂಬ, ಪ್ರತಿಯೊಬ್ಬರು ಅಂಡ್ ತಪ್ಪದಾಗೆಲ್ಲ ಚಿಕ್ಕದಾಗಿ ತಿದ್ದಂತ ನನ್ನ ಮಾಧ್ಯಮ ಮಿತ್ರರು, ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್. ಅದಕ್ಕೆ ನಾನು ಚೆನ್ನಾಗಿದ್ದೀನಿ. ತಾಳ್ಮೆಯ ಪಾಠ ಮಾಡುತ್ತಲೇ ಕಾಟೇರನಿಗೆ ಕ್ಲಾಸ್. ಎರಡೇಟು ಕೊಟ್ರೆ ಮಾತ್ರ ಹೊಡೆತವಲ್ಲ, ಮಾತಲ್ಲೂ ಹೊಡೆತ ಕೊಡಬಹುದು ಅನ್ನೋದನ್ನ ಸುದೀಪ್ ತೋರಿಸಿಕೊಟ್ಟಿದ್ದಾರೆ. ತಾಳಿದವನು ಬಾಳಿಯಾನು ಅಂತ ತಾಳ್ಮೆಯ ಪಾಠ ಮಾಡಿದ ಸುದೀಪ್, ತಾಳ್ಮೆ ಕಳೆದುಕೊಂಡ್ರೆ ಏನಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳಿಗೆ ನೆನಪಿಸೋ ಕೆಲಸ ಮಾಡಿದ್ದಾರೆ. ತಾಳಿದವನು ಬಾಳಿಯಾನು. ಒಟ್ನಲ್ಲಿ ನಟ ಸುದೀಪ್ ತಮ್ಮ ಬರ್ತ್ಡೇ ದಿನವೇ ಕಿಚ್ಚು ಹಚ್ಚಿದ್ದಾರೆ. ಅಲ್ಲಲ್ಲದೆ ಬುಸುಗುಡುತ್ತಿದ್ದ ಫ್ಯಾನ್ಸ್ ವಾರ್ ಈಗ ಮತ್ತಷ್ಟು ಧಗಧಗಿಸೋದ್ರಲ್ಲಿ ಅನುಮಾನವೇ ಇಲ್ಲ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.